ಬಾಯ್ ಮೈಲು ಬಾಯ್ ಮಾಡೋ. 3:30 to 5:30 PM ವೀಕ್ಲಿ ಹಾಲಿಡೇ ವೆಡ್ನೆಸ್ಡೇ. ಏನ ನಮ್ಮ ಕೆಲಸ ಆಗಬೇಕು ಅನ್ನೋದಾದರೆ ಕಾಯಿ ಕಟ್ಟಿ ಜಪ ಮಾಡ್ಕೊಡು. ಎಷ್ಟು ಪಾತಾಳಕ್ಕೆ ಬಂದಂಗೆ ಐತಲ್ಲ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಇದು. ಶಿವಲಿಂಗ. ಮೇ ಬಿ ಇದು ಅವರು ಧ್ಯಾನ ಮಾಡ್ತಿದ್ದ ಜಾಗ ಅನಿಸುತ್ತೆ. ಪೀಸ್ಫುಲ್ ಆಗೈತಲ್ಲ ಗಾಳಿ. ಒಂದು ಪ್ರಸಾದ ಬೇಕು. ರೊಟ್ಟಿ, ಬೆಣ್ಣೆ ದೋಸೆ. ರಮ್ಯ ನೀನು ಇಡ್ಲಿ. ಯಾವ 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ನಿನ್ಗೆ ಈ ಥರ ಟೇಸ್ಟ್ ಸಿಗ್ತಿರ್ಲಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಯ್ ಮೈಲು ಬಾಯ್ ಮಾಡೋ. ಬಾಯ್. ಇಲ್ಲಿ ಬತ್ತೀಯಾ ನೀನು? ನಂಗೆ ಬರ್ತಾನಂತೆ. ಬಾಯ್ ಬಾಯ್. ನಾನು ಈ ಕಡೆ ಅದು. ಇವತ್ತು ನಾವು ನಮ್ಮ ಮೈಸೂರಲ್ಲೇ ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸಿಗೆ ಹೋಗ್ತಿದ್ದೀವಿ. ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ನಮ್ಮ ಮೈಸೂರು ಸಚ್ಚಿದಾನಂದ ಆಶ್ರಮದಲ್ಲೇ ಲೊಕೇಟ್ ಆಗಿರೋ ಶ್ರೀ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲಿಗೆ. ಇಲ್ಲಿ ನಾನು, ಅಮ್ಮ, ಅಕ್ಕ, ಭಾವ, ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಅಪ್ಪ ಕೆಲಸ ಬ್ಯುಸಿ ಇರೋದ್ರಿಂದ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ. ಲೈಟ್ ಆನದಾಗ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ? ಆಗೈತಲ್ಲ ಲೈಟು, ಅಂದರೆ ಲೇಸರ್ ಬಿಟ್ಟಿಲ್ಲ. ಇಲ್ಲ, ಅವಾಗಿದ್ದು ಕಟ್ಟೆ ಇರಲಿಲ್ಲ, ನಾವು ಚಿಕ್ಕವರಿದ್ದಾಗ ಬಂದಿದ್ದು. ನಾನು ಮೊನ್ನೆ ಏನು ಹೇಳ್ದೆ ಗೊತ್ತಾ ಇವ್ರಿಗೆ, ಸ್ಯಾಟರ್ಡೇ ಹೋಗೋಣ ಈ ಥರ ದೇವಸ್ಥಾನಕ್ಕೆ ಅಂತ. ನೋಡಿ ಅದೇ ಬರ್ಡ್ದು ಮತ್ತೆ ಇದು ಇರೋದು. ಈಗಿಲ್ಲ, ಓಪನ್ ಇಲ್ಲ. ಹಲೋ, ಮದುವೆಗೆ ಕರ್ಕೊ ಬಂದಿದ್ದೀವಿ. ಡೋರ್ ಬಿದ್ದಿಲ್ಲ ಅನ್ಸುತ್ತೆ ನಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಶುಕವನ ಕನ್ನಡ, ತೆಲುಗು, ತಮಿಳ್, ಹಿಂದಿ. ಅಮ್ಮ ಇಲ್ಲಿ ಆಲ್ಮೋಸ್ಟ್ ಇರೋರಲ್ಲ, ವರ್ಕರ್ಸ್ಗಳಿದ್ದಾರಲ್ಲ ಎಲ್ಲ ತೆಲುಗು ಅವ್ರದ್ದೇ ಇದು. ಓಪನ್ ಇಲ್ಲ ಅನ್ಸುತ್ತೆ. ಶುಕವನ 5:30 ಕ್ಲೋಸ್ ಇದೆ. ರಮ್ಯ ನೋಡ್ಕೋಬಿಡು, ಅಲ್ಲಿ ಟೈಮಿಂಗ್ಸ್ ಹಾಕೋರೆ. 10 to 12:30, ಹಾಲಿಡೇ. 3:30 to 5:30 PM ವೀಕ್ಲಿ ಹಾಲಿಡೇ, ವೆಡ್ನೆಸ್ಡೇ ಹಾಲಿಡೇ. ಬೋನ್ಸಾಯಿ ಇದು ಎರಡೂ. 5:30 ಕ್ಲೋಸ್. 3:30 ಕ್ಲೋಸ್ಡ್ ಅಂತ ಇತ್ತು ನಾನು ಮಧ್ಯಾಹ್ನ ನೋಡಿದಾಗ. ಅರ್ಚನೆ ಚೀಟಿ ಕೊಡಿ. ಅರ್ಚನೆ ಚೀಟಿ. ಅರ್ಚನೆ ತುಂಬಾ ಒಂದು. ಅದು ಕಾಯಿ ಏನಕ್ಕೆ ಕಟ್ಟೋದು ಅಂತ? ಏನ ನಮ್ಮ ಕೆಲಸ ಆಗಬೇಕು ಅನ್ನೋದಾದರೆ ಕಾಯಿ ಕಟ್ಟಿ ಜಪ ಮಾಡ್ಕೊಡು. ಎಷ್ಟು ವಾರಗಳ ಕಾಲ? 16 ದಿವಸ. 16 ದಿನ. ಆಯ್ತು, ಥ್ಯಾಂಕ್ಸ್. ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿದೌ. ಎಲ್ಲರಿಗೆ ಹೆಸರು, ನಕ್ಷತ್ರ, ಗೋತ್ರ, ನಿಮ್ಮ ಕೋರಿಕೆ ಹೇಳಿ ಮನಸ್ಸಲ್ಲಿ ಸಂಕಲ್ಪ. ಹೆಸರು, ನಕ್ಷತ್ರ, ಗೋತ್ರ, ಕೋರಿಕೆ ಮನಸ್ಸಲ್ಲಿ ಸಂಕಲ್ಪ ಎಲ್ಲ ಹೇಳಿದ್ರಾ? ಹೇಳಿ. ಮನೋವಾಂಛ ಫಲಸಿದ್ಧ್ಯರ್ಥಂ ಶ್ರೀ ಕಾರ್ಯಸಿದ್ಧಿ ಹನುಮತು ಸ್ವಾಮಿ. ನಾವಿಲ್ಲಿ ಫಸ್ಟ್ ಟೈಮ್ ನಮ್ಮ ಕೈಲೇ ಅರ್ಚನೆ ಮಾಡಿಸಿದ್ದು ದೇವರಿಗೆ ನಾನು ನೋಡಿದ್ದು. ಯಾವ ಟೆಂಪಲಲ್ಲೂ ಈ ಥರ ನಾನು ನೋಡಿರಲಿಲ್ಲ. ಈ ಟೆಂಪಲಲ್ಲಿ ಇದೊಂದು ಸ್ಪೆಷಲ್ ಅಂತ ಅನ್ನಿಸ್ತು. ಹಾಗೆ ಕೆಲವೊಂದು ಟೆಂಪಲ್ಗಳಲ್ಲಿ ಹನುಮಾನ್ದು ಕೆಂಪುದು ಬರುತ್ತಲ್ಲ ಬುಟ್ಟು, ಅದರಲ್ಲಿ ಅರ್ಚನೆ ಮಾಡ್ತಾರೆ. ಬಟ್ ಇಲ್ಲಿ ಆರೆಂಜ್ ಕಲರ್ ದಾರ ತೊಗೊಂಡು ಅದನ್ನು ಹೇಳಿ ಸಂಕಲ್ಪ ಹೇಳಿ ಅರ್ಚನೆ ಮಾಡಿದ್ರು. ಸ್ವಲ್ಪ ಡಿಫ್ರೆಂಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದು ಪಾತಾಳ ಆಂಜನೇಯಕ್ಕೆ 5 ಟಿಕೆಟ್ ಕೊಡಿ. ಇದು ಪಾತಾಳ ಆಂಜನೇಯ ಅಂತ. ಕೆಳಗಡೆ ಒಂದು ಆಂಜನೇಯ ಸ್ಟ್ಯಾಚು ಇದೆ, ನೀವೇ ನೋಡಿ ಹೇಗಿದೆ ಅಂತ. ಇದಕ್ಕೆ ಎಂಟ್ರೆನ್ಸು 10 ರೂಪೀಸ್ ಆಗಿರುತ್ತೆ. ಇದನ್ನು ಕೌಂಟರಲ್ಲೇ ಹೋಗಿ ಟಿಕೆಟ್ ತೊಗೊಂಡು ಇಲ್ಲಿ ಟಿಕೆಟ್ ಕೊಟ್ಬಿಟ್ಟು ಎಂಟರ್ ಆಗಬೇಕು. ಪಾತಾಳಕ್ಕೆ ಬಂದಂಗೆ ಐತಲ್ಲ, ಪಾತಾಳೇಶ್ವರ.
ಅಷ್ಟೇ ಬಾಬಾ, ಇದೊಂದೇ ಸ್ಟ್ಯಾಚು. ಇದಕ್ಕೆ 10 ರೂಪಾಯಿ ಇಸ್ಕೊಂಡಿಲ್ಲ ಅಂತ ಆಗೋದು. ಅಷ್ಟೇ ಹತ್ತದಷ್ಟೇ. ಫೋಟೋ ಚೆನ್ನಾಗಿ ಈ ಕಡೆ ಹತ್ರ ಬ್ಲೂ ಪ್ರಿಂಟ್. ಚೆನ್ನಾಗೈತೆ ದೇವಸ್ಥಾನ. ಒಂಟೆ ಏನಕ್ಕೆ ಇಟ್ಟಿದ್ದಾರೆ ಇಲ್ಲಿ? ಹನುಮಾನ್ ಸರ್ಚ್ ಮಾಡು. ಸ್ಟಾರ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಲ್ಲಿ ಚಂದ್ರ. ಅವೆಲ್ಲ ಬ್ಲ್ಯಾಕ್ ಬರುತ್ತೆ. ಈ ಟೆಂಪಲ್ ಪಕ್ಕದಲ್ಲೇ ತಿರುಪತಿ ದೇವರಿದ್ದಾರೆ, ಪದ್ಮಾವತಿ ಹಾಗೆ ವೆಂಕಟರಮಣ ಸ್ವಾಮಿ. ಬನ್ನಿ ನೀವೇ ನೋಡಿ ಹೇಗಿದೆ ಅನ್ನೋದನ್ನು. ನೀನು ಇಲ್ಲಿಗೆ ಬಂದಿದ್ಯಾ? ಯಾವಾಗ ನೆನ್ಪು ಮಾಡ್ಕೋಬೇಕಿದೆ? ನನಗೆ ಗೊತ್ತು, ಯಾವಾಗ ಗೊತ್ತಾ, ಶಿವರಾತ್ರಿ ದಿನ ಜಾಗರಣೆ ಮಾಡಿದ್ವಿ. ಮಾಯಂಕಲ್ ಆಟೋಲ್ಲಿ ಕರ್ಕೊಂಡ್ಬಂದಿತ್ತಲ್ಲ. ಈ ಕಡೆಯಿಂದ ಆ ಕಡೆಯಿಂದನೇ ಹೋಗ್ಬೇಕು. ಅಲ್ಲಿ ಗಣೇಶ ಐತಮ್ಮ, ಗಣೇಶನ ನೋಡ್ಕೋಬೋದು ಬಾ. ಮುಂದೆ ವಿಡಿಯೋ ಅಲ್ಲೋ ಇಲ್ಲ ಅಂತ ಹಿಂದೆಗಡೆ ಬಂದ್ಬಿಟ್ಟು ತೆಗಿತಾ ಇದ್ದೀನಿ ಗೈಸ್. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಇದು. ಯಾವುದಿದು? ಹನುಮಾನ್ ಸ್ಟ್ಯಾಚ್ಯೂದು. ರಮ್ಯಾ, ಗಿನ್ನಿಸ್ ಬುಕ್ ರೆಕಾರ್ಡ್. ಇಲ್ಲಿ ಕಾಯಿನ್ ಹಾಕಬೇಕು. ನಾನು ಅವತ್ತು ಏನು ಮಾಡಿದೆ ಗೊತ್ತಾ? ಇಲ್ಲ ಹಾಕ್ಬಿಟ್ಟೆ. ಅಲ್ಲಿ ಹಾಕಿದ್ರೆ ಇಲ್ಲ ಹಾಕಿದ್ರೆ ಅದು ಹಿಂಗೆ ರೊಟೇಟ್ ಆಗಿ 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 ಹೋಗುತ್ತೆ. ಅವಳನ್ನ ಸರಿ ಹಾಕೋಣ, ಒಂದೇ ಕಾಯಿನ್ ಇರೋದು. ಬಾ, ನಿಮ್ಮ ಹತ್ರ ಕಾಯಿನ್ ಆಯ್ತಾ? ರಮ್ಯಾ, ಇಲ್ಲಿ ಕಾಯಿನ್ ಹಾಕಿದ್ರೆ ಅದು ಸುತ್ಕೊಂಡು ಹೋಗುತ್ತೆ. ಹಾಕ್ಲಾ? ಎತ್ಕೊಂಡು ಮತ್ತೆ ಹಾಕ್ಬೋದಲ್ಲ ಅದನ್ನು? ಬಟ್ ಅದು ನೀನು ಫುಲ್ಲು ಅದು ಹೋಗೋದು ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗ್ತಿದೆ. ಎಷ್ಟು ಚೆನ್ನಾಗಿ ತಿರುಪತಿ ನೆಮ್ಮದಿ ದರ್ಶನ ಆಗಲ್ಲ, ಇಲ್ಲಿ ನೆಮ್ಮದಿ. ಅಲ್ಲೇನಿಲ್ಲ, ನಾಮಕೋಟಿ ಮಂಟಪ. ಹೋಗು, ಅರನೇನು. ಶಿವಲಿಂಗ. ಮೇ ಬಿ ಇದು ಅವರು ಧ್ಯಾನ ಮಾಡ್ತಿದ್ದ ಜಾಗ ಅನಿಸುತ್ತೆ. ಐ ಡೋಂಟ್ ನೋ. ಡೋರ್ ಅಷ್ಟು ಚೆನ್ನಾಗಿದೆ. ನಾಮಕೋಟಿ ಮಂಟಪ. ಏನಿದೆ ರಶ್ಮಿ, ಒಳಗೋಗಿದ್ದಲ್ಲ? ಬುಕ್ಸ್ಗಳಷ್ಟೇನಾ? ಬುಕ್ಸ್ಗಳಿದೆ ಅಷ್ಟೇ. ಏನು ಬುಕ್ಸ್ಗಳು ಅಂತ ಗೊತ್ತಿಲ್ಲವಲ್ಲ.
ಇದೇನಮ್ಮ ಮರಕತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಎಷ್ಟು ಪೀಸ್ಫುಲ್ ಆಗೈತಲ್ಲ ಗಾಳಿ. ಭೂವರಾಹ ಸ್ವಾಮಿ ಸನ್ನಿಧಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ದೇವ್ರ ಭಕ್ತಿ ಜಾಸ್ತಿ ಅಂತ. ನಂಗೆ ಬಂದರೆ ತುಂಬ ಆಕಳಿಕೆ ಬರುತ್ತೆ. ನನಗೂ ಬರುತ್ತೆ ಒಂದೊಂದ್ಸತಿ. ಜಾಸ್ತಿ ಇದೆ ಭಕ್ತಿ. ಲಾಡು ಎಲ್ಲೋದ್ರೂ ಲಾಡು ತಗೋಬೇಕು ಬಾವ. ಎಲ್ಲೋದ್ರೂ ಒಂದು ಪ್ರಸಾದ ಬೇಕು. ಪ್ರಸಾದ ಎಷ್ಟು ಅಂತ ಹಾಕಿದ್ದಾರೆ. ಪೂಜಾ ಕೌಂಟರ್ ಅಭಿಷೇಕಗಳದ್ದು ಯಾವುದ್ಯಾವುದು ಎಷ್ಟೆಷ್ಟು ಅಂತ ಇದೆ. ಇಲ್ಲಿ ಪ್ರಸಾದ ತೊಗೊಳಕ್ಕೆ ಇಷ್ಟೊಂದು ಜನ ಹೋಗಿದ್ದಾರೆ ನೋಡಿ ಗಾಯ್ಸ್. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಲಾಡು ಪ್ರಸಾದ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ತಿನ್ಕೊಂಡು ಬಂದ್ವಿ. ಲಾಡು ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಹೋದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಹನುಮಾನ್ ವಿಗ್ರಹ ಮೇಲೆ ಪ್ರೊಜೆಕ್ಷನ್ ಮ್ಯೂಸಿಕ್ ಮ್ಯಾಪಿಂಗ್ ಆಗುತ್ತೆ. ಅದು ಯಾವ ಟೈಮಿಂಗ್ಸಲ್ಲಿ ಯಾವಾಗಿರುತ್ತೆ ಅಂತ ನಾನು ಇಲ್ಲಿ ತೋರಿಸಿದ್ದೀನಿ. ನೋಡಿಕೊಂಡು ಹೋಗಿ ವಿಸಿಟ್ ಮಾಡಿ. ಮಮ್ಮಿ ಬೆಳೆದು ಕಾಣಿಸ್ತದೆ. ಅಕ್ಕಿ ರೊಟ್ಟಿ, ಬೆಣ್ಣೆ ದೋಸೆ. ರಮ್ಯ ನೀನು ಇಡ್ಲಿ. ಯಾವ 5 ಸ್ಟಾರ್ ಯಾವ 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರು ನಿನ್ಗೆ ಈ ಥರ ಟೇಸ್ಟ್ ಸಿಗ್ತಿರ್ಲಿಲ್ಲ. ರಮ್ಯ ಹೆಂಗೈತಿ ಇಡ್ಲಿ? ಇದ್ರೊಳಗೆ ಪಲ್ಯ ಸೂಪರ್ ಆಯ್ತು. ನೋಡೋಕೆ ಜಾಗನೇ ಇಲ್ವಲ್ಲ. ಮಲ್ಲಿಗೆ ಇಡ್ಲಿ ಥರ ಐತಲ್ಲ ಸಾಫ್ಟ್ ಆಗಿ. ನಿನ್ನೆ ಜರ್ಕ ಆ ಕಡೆಗೆ ಆ ಕಡೆನೇ ಬರಬೇಕು. ನಾವು ಹಾಗೆ ಆನ್ ದಿ ವೇ ಬರ್ತಾ ಆರ್.ಟಿ.ಒ ಆಫೀಸ್ ಆಪೋಸಿಟ್ಟು ಒಂದು ಫಾಸ್ಟ್ ಫುಡ್ಗಳಿದೆ. ಅಲ್ಲಿ ಫಸ್ಟ್ ಒನ್ನಿಗೆ ಹೋಗಿದ್ವಿ. ಈ ಹೋಟೆಲ್ ಬಂದು ಮಿಡ್ನೈಟ್ 1 o'clockವರೆಗೂ ಓಪನ್ ಇರುತ್ತೆ. ಅಲ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದ್ದರೆ ನೀವೇನಾದರೂ ಆ ಸರೌಂಡಿಂಗ್ ಹೋಗ್ತಿದ್ರೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಇದಿಷ್ಟು ಟೆಂಪಲ್ ವಿಸಿಟ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಟೆಂಪಲ್ ಲೊಕೇಶನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.